SSC GD GK ಕ್ವಶನ್ ಪೇಪರ್ ವಿತ್ ಆನ್ಸರ್ ಹಳೆಯ ಪ್ರಶ್ನೆ ಪತ್ರಿಕೆ. ಪ್ರಶ್ನೆ ಸಂಖ್ಯೆ 1. ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಬಣ್ಣವನ್ನು ಡ್ಯಾಶ್ಗೆ ಬದಲಾಯಿಸುತ್ತದೆ. ಆಪ್ಷನ್ ನಂಬರ್ ಎ ನೀಲಿ ಬಣ್ಣ. ಪ್ರಶ್ನೆ ಸಂಖ್ಯೆ 2. 1873ರಲ್ಲಿ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಇಲ್ಲಿ ಅವರು ಎಂದು ಯಾರನ್ನು ಉಲ್ಲೇಖಿಸಲಾಗಿದೆ? ಆಪ್ಷನ್ ಡಿ ಜ್ಯೋತಿಬಾ ಫುಲೆ. ಪ್ರಶ್ನೆ ಸಂಖ್ಯೆ 3. ದೇವಪ್ರಯಾಗದಲ್ಲಿ ಭಾಗೀರಥಿಯನ್ನು ಡ್ಯಾಶ್ಗೆ ಸೇರಿಸುತ್ತದೆ. ಆಪ್ಷನ್ ಎ ಅಲಕಾನಂದ. ಪ್ರಶ್ನೆ ಸಂಖ್ಯೆ 4. ಏಪ್ರಿಲ್ 30, 2022ರಂದು ಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಆಪ್ಷನ್ ಡಿ ಮನೋಜ್ ಪಾಂಡೆ. ಪ್ರಶ್ನೆ ಸಂಖ್ಯೆ 5. ಭಾರತದಲ್ಲಿ ಒಳನಾಡಿನ ಜಲಮಾರ್ಗಗಳ ಅಭಿವೃದ್ಧಿ, ನಿರ್ವಹಣೆ ಮತ್ತು ಉಸ್ತುವಾರಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಆಪ್ಷನ್ ಬಿ ಭಾರತದ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರ. ಪ್ರಶ್ನೆ ಸಂಖ್ಯೆ 6. ಕೆಳಗಿನ ರಾಜಕಾರಣಿಗಳಲ್ಲಿ ಯಾರು ಜುಲೈ 2022ರಲ್ಲಿ ಭಾರತದ ರಾಷ್ಟ್ರಪತಿಯಾದರು? ಆಪ್ಷನ್ ಸಿ ದ್ರೌಪದಿ ಮುರ್ಮು. ಪ್ರಶ್ನೆ ಸಂಖ್ಯೆ 7. ವೈಯಕ್ತಿಕ ಬಿಸಾಡಬಹುದಾದ ಆದಾಯವು ಮನೆಯ ಬಳಕೆ ಡ್ಯಾಶ್ ಮತ್ತು ಆದಾಯದ ತೆರಿಗೆಗಳನ್ನು ಲೆಕ್ಕ ಹಾಕಿ ನಂತರ ಖರ್ಚು ಮಾಡಲು ಲಭ್ಯವಿರುವ ಹಣವಾಗಿದೆ. ಆಪ್ಷನ್ ಡಿ ಉಳಿತಾಯ. ಪ್ರಶ್ನೆ ಸಂಖ್ಯೆ 8. ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಣೆಯನ್ನು ಒದಗಿಸುತ್ತದೆ? ಆಪ್ಷನ್ ಡಿ ವಿಧಿ 22. ಕೈಗಾರಿಕಾ ಅಭಿವೃದ್ಧಿಯ ಅನಾನುಕೂಲತೆವೆಂದರೆ ಡ್ಯಾಶ್ ಮಾಲಿನ್ಯ. ಪ್ರಶ್ನೆ ಸಂಖ್ಯೆ 10. ನವೆಂಬರ್ 2022ರ ಹೊತ್ತಿಗೆ ಭಾರತದಲ್ಲಿ ಮಾಹಿತಿ ಮತ್ತು ಪ್ರಸರಣ ಮತ್ತು ಯುವ ವ್ಯವಹಾರಗಳು ಮತ್ತು ಕ್ರೀಡೆಗಳ ಕೇಂದ್ರ ಸಚಿವರು ಯಾರು? ಆಪ್ಷನ್ ಎ ಅನುರಾಗ್ ಸಿಂಗ್ ಠಾಕೂರ್. ಪ್ರಶ್ನೆ ಸಂಖ್ಯೆ 11. 4 ಕಾರ್ಮಿಕರು ಬೇಕಾಗಿದ್ದಾರೆ ಮತ್ತು 7 ಮಂದಿ ಕೆಲಸ ಮಾಡುತ್ತಿದ್ದಾರೆ. ಹೆಚ್ಚುವರಿ 3 ಕಾರ್ಮಿಕರು ಯಾವ ನಿರುದ್ಯೋಗವನ್ನು ಎದುರಿಸುತ್ತಿದ್ದಾರೆ? ಆಪ್ಷನ್ ಡಿ ಮರೆಮಾಚುವ ನಿರುದ್ಯೋಗ. ಪ್ರಶ್ನೆ ಸಂಖ್ಯೆ 12. ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಡಿ ಸರಕು ಮತ್ತು ಸೇವೆ. ಪ್ರಶ್ನೆ ಸಂಖ್ಯೆ 13. ಸುಣ್ಣದ ಕಲ್ಲು, ಸೀಮೆ ಸುಣ್ಣ ಮತ್ತು ಅಮೃತ ಶಿಲೆಗಳು ಡ್ಯಾಶ್ನ ವಿವಿಧ ರೂಪಗಳಾಗಿವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 14. ರಾಜಸ್ಥಾನದ ವಿವಾಹಿತ ಮಹಿಳೆಯರು ಆಚರಿಸುವ ಗಂಗೌರ ವಾರ್ಷಿಕ ಹಬ್ಬವನ್ನು ಹಿಂದೂ ತಿಂಗಳ ಡ್ಯಾಶ್ನಲ್ಲಿ ಆಚರಿಸಲಾಗುತ್ತದೆ. ಆಪ್ಷನ್ ಡಿ ಚೈತ್ರ. ಪ್ರಶ್ನೆ ಸಂಖ್ಯೆ 15. 2020ರ ಬೇಸಿಗೆಯ ಪ್ಯಾರಾಲಿಂಪಿಕ್ಸ್ ಯಾವ ದೇಶವು ಹೆಚ್ಚು ಚಿನ್ನದ ಪದಕಗಳನ್ನು ಗೆದ್ದಿದೆ? ಆಪ್ಷನ್ ಸಿ ಚೀನಾ. ಪ್ರಶ್ನೆ ಸಂಖ್ಯೆ 16. ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ಆಪ್ಷನ್ ಎ ಕೌಟಿಲ್ಯ. ಪ್ರಶ್ನೆ ಸಂಖ್ಯೆ 17. ಅಲಮೇಲವಲ್ಲಿ ಅವರು ಈ ಕೆಳಗಿನ
ಯಾವ ಶಾಸ್ತ್ರೀಯ ನೃತ್ಯ ಶೈಲಿಯ ಪ್ರತಿಪಾದಕರಾಗಿದ್ದಾರೆ? ಆಪ್ಷನ್ ಎ ಭರತನಾಟ್ಯ. ಪ್ರಶ್ನೆ ಸಂಖ್ಯೆ 18. ಯಾವ ಕ್ರೀಡೆಯಲ್ಲಿ ಮೈದಾನವು ಸಾಮಾನ್ಯವಾಗಿ ಅಂಡಾಕಾರದ ಮಧ್ಯದಲ್ಲಿ ಆಯತಾಕಾರ ಪ್ರದೇಶವನ್ನು ಹೊಂದಿರುತ್ತದೆ, ಅಂದರೆ 22 ಗಜಗಳು 10 ಅಡಿ ಅಗಲವಿದೆ? ಆಪ್ಷನ್ ಎ ಕ್ರಿಕೆಟ್. ಡ್ಯಾಶ್ ಕ್ಯಾಬಿನೆಟ್ ಮತ್ತು ರಾಜ್ಯಪಾಲರ ನಡುವಿನ ಸಂವಹನದ ಏಕೈಕ ಕುಡಿಯಾಗಿದೆ? ಆಪ್ಷನ್ ಬಿ ಮುಖ್ಯಮಂತ್ರಿ. ಪ್ರಶ್ನೆ ಸಂಖ್ಯೆ 20. ಸಿ ವಿ ಚಂದ್ರಶೇಖರ್ ಅವರು ಡ್ಯಾಶ್ಗೆ ನೀಡಿದ ಕೊಡುಗೆಗಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದರು? ಆಪ್ಷನ್ ಸಿ ಭರತನಾಟ್ಯ.